Last week we were looking at chapter 32 of Exodus, the terrible sin of Israelites, the golden calf. ಕಳೆದ ವಾರ ನಾವು ವಿಮೋಚನ ಕಾಂಡ ಪುಸ್ತಕದ 32ನೇ ಅಧ್ಯಾಯವನ್ನ ನಾವು ನೋಡಿಕೊಳ್ಳುತ್ತಾ ಇದ್ದೆವು. ಅದರಲ್ಲಿ ಅತ್ಯಂತ ಭಯಂಕರವಾದಂತಹ ಒಂದು ಸಂಗತಿಯ ಆ ಚಿನ್ನದ ಬಸವನನ್ನ ಪೂಜಿಸುವುದನ್ನ ನಾವು ನೋಡಿದೆವು. God's anger and Moses' anger we saw in this. ಇದರಲ್ಲಿ ದೇವರ ಮತ್ತು ಮೋಶೆಯ ಕೋಪ ಎರಡನ್ನು ನಾವು ನೋಡಿಕೊಂಡೆವು. And God was telling Moses that I am going to destroy them, make you a great nation. ಮತ್ತು ದೇವರು ಮೋಶೆಗೆ ಹೇಳಿದನೇನೆಂದರೆ, ನಾನು ಈ ಜನರನ್ನ ನಾಶ ಮಾಡಿ ನಿನ್ನಿಂದ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. I think it was a great test for Moses, but he didn't fall to that. He asked God three things. You brought them out, and what will Egyptians say if you destroy them? Thirdly, remember your covenant with Abraham, Isaac, and Jacob. ಮೋಶೆಗೆ ಇದು ಒಂದು ಶೋಧನೆಯ ಅಥವಾ ದೇವರ ಪರೀಕ್ಷೆಯ ಸಮಯವಾಗಿತ್ತು. ಆದರೆ ಮೋಶೆ ಇದರಲ್ಲಿ ಗೆಲ್ಲುವ ರೀತಿಯಲ್ಲಿ ನಾವು ಕಾಣುತ್ತೇವೆ. ದೇವರಿಗೆ ಮೋಶೆ, ನೀನೇ ಈ ಜನರನ್ನ ಐಗುಪ್ತ ದೇಶದಿಂದ ಕರತಂದೆ, ನೀನೇ ಇವರನ್ನ ಅಲ್ಲಿಗೆ ಸೇರಿಸುವವನು ಎಂಬುದಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲ, ನೀನು ಅಬ್ರಹಾಮ ಈಸಾಕರೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯನ್ನ ನೆನಪು ಮಾಡಿಕೊ ಎಂಬುದಾಗಿ ದೇವರಿಗೆ ಹೇಳೋದನ್ನ ನಾವು ಕಾಣುತ್ತೇವೆ. Also told that if you destroy them, what will the Israelites say? That you brought them out to destroy them. ನೀನು ಒಂದು ವೇಳೆ ಅವರನ್ನು ನಾಶ ಮಾಡುವುದಾದರೆ ಐಗುಪ್ತ ದೇಶದವರು ಏನು ಹೇಳುತ್ತಾರೆ? ನೀನು ಅವರನ್ನ ಹೊರಗೆ ಕರತಂದದ್ದು ನಾಶ ಮಾಡಲಿಕ್ಕೆ ಎಂಬುದಾಗಿ ಹೇಳುತ್ತಾರಲ್ಲ ಎಂಬುದಾಗಿ ನೆನೆಸಿದನು. We saw the man Moses who had no selfishness or ego. He only wanted God's glory. ಮೋಶೆಯ ನಿಸ್ವಾರ್ಥವಾದಂತಹ ಯಾವುದೇ ತನಗೆ ಮಹಿಮೆ ಬೇಕು ಎಂಬುದಾಗಿ ಆತನು ಬಯಸಲಿಲ್ಲ, ಬದಲಾಗಿ ದೇವರಿಗೆ ಮಾತ್ರ ಮಹಿಮೆ ಉಂಟಾಗುವ ಹಾಗೆ ಆತನು ವರ್ತಿಸಿದನು ಎಂಬುದಾಗಿ ನಾವು ನೋಡಿಕೊಂಡೆವು. We also saw the intercession of Moses on behalf of his own people. He identified himself with them. ಮೋಶೆಯು ತನ್ನ ಜನರಿಗಾಗಿ ಆತನು ಮಧ್ಯಸ್ಥಿಕೆ ವಹಿಸುವುದನ್ನ ನಾವು ನೋಡುತ್ತೇವೆ. ಆತನು ತನ್ನನ್ನೇ ಆ ಜನರೊಟ್ಟಿಗೆ ಎಣಿಸಿಕೊಂಡವನಾಗಿ ಅವರಿಗಾಗಿ, ತನ್ನ ಸ್ವಂತ ಜನರಿಗಾಗಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದನು. So also we saw when Moses called the people, the Levites came forward without looking at any relation. God's anger and judgment fell, but 3,000 people were destroyed. ಮೋಶೆಯು ದೇವರ ಕಡೆಗೆ ಯಾರಿದ್ದೀರಿ ದೇವರ ಜೊತೆಯಲ್ಲಿ ಎಂಬುದಾಗಿ ಹೇಳುವಾಗ ಲೇವಿಯ ಜನಾಂಗವು ಅಥವಾ ಲೇವಿಯ ಕುಲದವರು ಹೊರಗೆ ಬರುವುದನ್ನು ನಾವು ಕಾಣುತ್ತೇವೆ. ಲೇವಿಯರು ಮೋಶೆಯೊಟ್ಟಿಗೆ ನಿಂತುಕೊಳ್ಳುವುದನ್ನ ಮತ್ತು ದೇವರ ಕೋಪದ ಫಲವಾಗಿ 3,000 ಜನರು ಅಂದು ಹತವಾಗುವುದನ್ನ ನಾವು ಕಾಣುತ್ತೇವೆ. And the Levites had a curse on them when Jacob blessed them because of their anger. But now a godly anger, they stood for God without looking at any family relationship, and God made them a blessing in Israel. ಯಾಕೋಬನು ಲೇವಿಯರನ್ನ ಆಶೀರ್ವದಿಸುವಾಗ ಅವರ ಮೇಲೆ ಒಂದು ಶಾಪವನ್ನ ನುಡಿದಿದ್ದನು. ಯಾಕಂದರೆ ಅವರು ಕೋಪದಿಂದ ವರ್ತಿಸಿದಂತಹ ಕಾರ್ಯದ ನಿಮಿತ್ತದಿಂದಾಗಿ ಅವರಿಗೆ ಶಾಪವನ್ನು ನುಡಿದಿದ್ದನು. ಆದರೆ ಈಗ ದೇವರ ಕೋಪದ ಸಂದರ್ಭದಲ್ಲಿ ಅವರು ದೇವರ ಪರವಾಗಿ ನಿಂತ ಕಾರಣ ದೇವರ ಆಶೀರ್ವಾದ ಅವರ ಮೇಲೆ ನೆಲೆಸಿತು. So we see the difference between self-made anger and godly anger. We see the difference. ಆದ್ದರಿಂದ ನಾವು ಇಲ್ಲಿ ನಮ್ಮ ಸ್ವಂತ ಕೋಪಕ್ಕೂ ದೇವರ ಕೋಪಕ್ಕೂ ಇರುವಂತಹ ವ್ಯತ್ಯಾಸದ ಕುರಿತಾಗಿ ನೋಡಿಕೊಂಡೆವು. They stood for God, they were blessed. ಅವರು ದೇವರ ಪರವಾಗಿ ದೇವರಿಗಾಗಿ ನಿಂತಾಗ ದೇವರಿಂದ ಆಶೀರ್ವದಿಸಲ್ಪಟ್ಟರು. So after agreeing that we will keep all the commandments of God, these people failed even before the law was given in their hand. ದೇವರ ಬಳಿಯಲ್ಲಿ ನಿನ್ನ ಆಜ್ಞೆಗಳನ್ನೆಲ್ಲ ನಾವು ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ವಾಗ್ದಾನ ಮಾಡಿದ ನಂತರ ಇನ್ನು ವಾಗ್ದಾನ ದೇಶವನ್ನ ಸೇರುವುದಕ್ಕಿಂತ ಮುಂಚೆ ಈ ಜನರು ಸೋತು ಹೋಗುವುದನ್ನ ನಾವು ಇಲ್ಲಿ ಕಾಣುತ್ತೇವೆ. Before the commandment was brought down, they broke the commandment. ಧರ್ಮಶಾಸ್ತ್ರವು ಮೋಶೆಯ ಕೈಗೆ ಕೊಡಲ್ಪಟ್ಟು ಕೆಳಗೆ ತರಲಿಕ್ಕೆ ಮುಂಚೆಯೇ ಆ ಧರ್ಮಶಾಸ್ತ್ರವನ್ನ ಅವರು ಮುರಿದು ಬಿಟ್ರು. Okay, now let's go to chapter 33 verses 1 and 2.
ಈಗ ನಾವು 33ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳನ್ನ ನಾವು ನೋಡಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರತಂದ ಜನರನ್ನ ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನ ಬಿಟ್ಟು ನಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿ ಕೊಟ್ಟ ದೇಶಕ್ಕೆ ಹೊರಟು ಹೋಗು. 2ನೇ ವಚನ. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನ ಕಳುಹಿಸಿ ಕಾನ್ಯಾನ್ಯರನ್ನು, ಅಮೋರಿಯರನ್ನು, ಇತ್ತಿಯರನ್ನು, ಪೆರಜಿಯರನ್ನು, ಇವಿಯರನ್ನು, ಯೆಬೂಸಿಯರನ್ನು ಓಡಿಸುವೆನು. We may think after the golden calf, God is done with these people. ನಾವು ನೆನೆಸಬಹುದು, ಈ ಚಿನ್ನದ ಬಸವನನ್ನ ಅವರು ಪೂಜಿಸಿದ ನಂತರ ದೇವರು ಇವರನ್ನ ತಳ್ಳಿ ಬಿಡಬಹುದು ಎಂಬುದಾಗಿ. No, God in his mercy preparing Israel to enter the land. ಆದರೆ ದೇವರು ತನ್ನ ಕೃಪೆಯ ಅಡಿಯಲ್ಲಿ ಆ ವಾಗ್ದಾನ ದೇಶವನ್ನು ಪ್ರವೇಶಿಸಲಿಕ್ಕಾಗಿ ಇಸ್ರಾಯೇಲರನ್ನ ಸಿದ್ಧಪಡಿಸುತ್ತಿದ್ದಾನೆ. Their wilderness journey will continue actually in the book of Numbers. ನಾವು ಅವರ ಅರಣ್ಯ ಪ್ರಯಾಣ ಅರಣ್ಯಕಾಂಡ ಪುಸ್ತಕದಲ್ಲಿ ಮುಂದುವರಿಯುವುದರ ಕುರಿತಾಗಿ ನಾವು ಓದುತ್ತೇವೆ. The next book, Leviticus, is a continuation of the instruction of the tabernacle and the worship. ನಂತರದ ಪುಸ್ತಕವಾದಂತಹ ಯಾಜಕ ಕಾಂಡ ಇಲ್ಲಿ ಈ ಪುಸ್ತಕದಲ್ಲಿ ದೇವರು ವಿಧಿಸಿದಂತಹ ಆರಾಧನೆ ಮತ್ತು ಆ ದೇವದರ್ಶನದ ಗುಡಾರದ ಮುಂದುವರಿದ ಭಾಗವಾಗಿದೆ. Here God said, I will send an angel before them. ಇಲ್ಲಿ ದೇವರು ಹೇಳಿದನು, ಅವರ ಮುಂದೆ ನಾನು ಒಬ್ಬ ದೂತನನ್ನ ಕಳುಹಿಸುತ್ತೇನೆ. We know that the angel of the Lord is none other than the pre-incarnate Jesus Christ. ದೇವರ ದೂತನು ಎಂಬುದಾಗಿ ಹೇಳಲ್ಪಟ್ಟಿರುವ ಈ ದೂತನು ಬೇರೆ ಯಾರು ಅಲ್ಲ, ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನರಾವತಾರ ಎತ್ತಲಿಕ್ಕಿಂತ ಮುಂಚೆ ಇಲ್ಲಿ ಕಾಣಿಸುವುದನ್ನ ನಾವು ನೋಡುತ್ತೇವೆ. And he also promises that he himself will drive out the 6 group of people who were already in Canaan. ಮತ್ತು ದೇವರು ತಾನೇ ವಾಗ್ದಾನ ಮಾಡುವವನಾಗಿದ್ದಾನೆ. ಏನಂದ್ರೆ, ಕಾನಾನ್ ದೇಶದ ಮೂಲ ನಿವಾಸಿಗಳಾದಂತಹ ಈ 6 ಜನಾಂಗಗಳನ್ನ ತಾನೇ ಹೊರಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು. Now we will see later that God is going to destroy them through Israel, because God has given them many years to repent and turn to God. Even though they knew the God of Abraham, Isaac, and Jacob, the Canaanites only became worse, and God is about to put judgment on them. ನಾವು ಮುಂದೆ ಓದಿಕೊಳ್ಳುತ್ತೇವೆ, ಏನಂದ್ರೆ ದೇವರು ಈ ಅನ್ಯ ಜನಾಂಗಗಳನ್ನ ಅಲ್ಲಿಂದ ಹೊರಡಿಸಲಿಕ್ಕೆ ಕಾರಣವೇನೆಂದರೆ, ಅವರಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಅನೇಕ ಸಮಯಗಳನ್ನ ಅವಕಾಶಗಳನ್ನ ದೇವರು ಕೊಟ್ಟಿದ್ದರೂ ಸಹ ಅವರು ಅಬ್ರಹಾಮನ ದೇವರು, ಇಸಾಕನ ದೇವರೇ ನಿಜವಾದ ದೇವರು ಎಂಬುದಾಗಿ ತಿಳಿದಿದ್ದರು. ಪಶ್ಚಾತ್ತಾಪ ಪಟ್ಟು ಆತನನ್ನ ಆರಾಧಿಸದೇ ಹೋದ ಕಾರಣ, ಆತನ ಕಡೆಗೆ ತಿರುಗಿಕೊಳ್ಳದ ಕಾರಣ ಇಸ್ರಾಯೇಲರ ಮೂಲಕ ದೇವರು ಅವರನ್ನ ಆ ದೇಶದಿಂದ ಹೊರಡಿಸುವುದನ್ನು ನಾವು ಕಾಣುತ್ತೇವೆ. It is God's justice. God is a just God, and he has the right to punish when man harden the heart and continue in rebellion and sin. ಅದು ದೇವರ ನ್ಯಾಯವಾಗಿದೆ. ದೇವರು ತನ್ನ ನ್ಯಾಯದ ಅಡಿಯಲ್ಲಿ ವಾಟ್ ಇಸ್ ಇಟ್ ಅಂಕಲ್? God has given them opportunity. Since they did not turn, the time of judgment has come. ದೇವರು ಅವರಿಗೆ ಅವಕಾಶ ಕೊಟ್ಟರು, ಅವರು ತಮ್ಮ ಅನ್ಯಾಯದಿಂದ ತಿರುಗಿಕೊಳ್ಳದ ಕಾರಣ ತನ್ನ ನ್ಯಾಯ ತೀರ್ಪನ್ನು ಅವರ ಮೇಲೆ ಬರಮಾಡಿದನು. God delights to show mercy. Judgment is his strange work, we read in the prophetical book. ನಾವು ಪ್ರವಾದನೆಯ ಪುಸ್ತಕಗಳಲ್ಲಿ ಓದುತ್ತೇವೆ, ಏನಂದರೆ ಕರ್ತನು ಕೃಪಾಪೂರ್ಣನಾಗಿ ಕ್ಷಮಿಸಲು ಆತನು ಬಯಸುವಾತನಾಗಿದ್ದಾನೆ, ಆದರೆ ನ್ಯಾಯ ತೀರ್ಪು ಆತನ ಕಡೆಯ ಅಸ್ತ್ರವಾಗಿರುತ್ತದೆ. Let's read verse 3 and 4. 3 ಮತ್ತು 4ನೇ ವಚನಗಳನ್ನ ಈಗ ಓದಿಕೊಳ್ಳೋಣ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನು ನಿಮ್ಮ ಸಂಗಡ ಇರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದುದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸುವೆನು ಅಂದನು. 4ನೇ ವಚನ. ಇಸ್ರಾಯೇಲ್ ಜನರು ಈ ದುಃಖಕರವಾದ ವಾಕ್ಯಗಳನ್ನು ಕೇಳಿ ಮನಗುಂದಿದವರಾದರು. ಅವರಲ್ಲಿ ಒಬ್ಬರು ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ.
God again tells of them that they are a stiff-necked people. ದೇವರು ಅವರ ಕುರಿತಾಗಿ ಹೇಳುವುದೇನೆಂದರೆ ಅವರು ಬೊಗ್ಗದ ಜನರು ಎಂಬುದಾಗಿ ಹೇಳುತ್ತಾನೆ. God cannot go in their midst. ದೇವರು ಅವರೊಟ್ಟಿಗೆ ಹೋಗಲು ಸಾಧ್ಯವಿಲ್ಲ. And he also told the land that he is taking them is a land flowing with milk and honey. That's an expression for the prosperity of the land. ದೇವರು ಅವರಿಗೆ ಕರೆದುಕೊಂಡು ಹೋಗುವಂತಹ ವಾಗ್ದಾನ ದೇಶ ಹಾಲು ಜೇನು ಹರಿಯುವ ದೇಶ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಅದರ ಅರ್ಥ ಅಷ್ಟು ಸಮೃದ್ಧಿಯಿಂದ ಭರಿತವಾದಂತಹ ದೇಶ ಕಾನಾನ್ ದೇಶವಾಗಿತ್ತು. Upon hearing this, they mourned and did not put on their ornaments, we read. ದೇವರ ಈ ಮಾತನ್ನ ಕೇಳಿದಂತಹ ಅವರು ದುಃಖದಿಂದ ಮನಗುಂದಿದವರಾಗಿ ತಮ್ಮ ಆಭರಣಗಳನ್ನ ಧರಿಸಿಕೊಳ್ಳಲಿಲ್ಲ ಎಂಬುದಾಗಿ ಅಲ್ಲಿ ಓದುತ್ತೇವೆ. Now we looked earlier, these ornaments, as we have seen, were heathen ornaments. ನಾವು ಈ ಹಿಂದೆ ಓದಿಕೊಂಡ ಹಾಗೆ ಅವರು ಧರಿಸಿಕೊಂಡಿದ್ದಂತಹ ಈ ಆಭರಣಗಳೆಲ್ಲವೂ ಅವು ಅನ್ಯ ಜನರಿಂದ ಬಂದಂತಹ ಆಭರಣಗಳಾಗಿದ್ದವು. Their earrings we saw earlier, for example, demonstrated the fact that they were still worshipping the gods of Egypt. ಅವರ ಕಿವಿಯ ಮುರುವುಗಳು ಅಥವಾ ಅವರ ಕಿವಿಯ ಆ ಒಂದು ಆಭರಣಗಳು ಅವರು ಇನ್ನೂ ಅನ್ಯ ಜನರ ದೇವರುಗಳನ್ನ ಆರಾಧಿಸುವಂತಹ ಆ ಚಿಹ್ನೆಗಳನ್ನ ಹೊಂದಿದ್ದವು. This is like many people wearing a cross today. ಇದು ಅನೇಕರು ಇಂದು ಶಿಲುಬೆಯನ್ನ ಕತ್ತಿಗೆ ಹಾಕಿಕೊಳ್ಳುವುದಕ್ಕೆ ಸಮಾನವಾಗಿದೆ. God never told us to wear a cross. ದೇವರು ನಮಗೆ ಎಂದಿಗೂ ಶಿಲುಬೆಯನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿಲ್ಲ. Actually, cross is only half of the Christian message. It is followed with an empty tomb. So if anybody is wearing a cross, they should also wear an empty tomb. The death and resurrection has to go together. ಆದ್ದರಿಂದ ಶಿಲುಬೆ ಎಂಬಂಥದ್ದು ಅದು ಕ್ರಿಸ್ತಿಯ ಸಂದೇಶದ ಅರ್ಧ ಭಾಗವಾಗಿದೆ ಅಷ್ಟೇ. ನಾವು ನೋಡುವಾಗ ನಿಜವಾಗಿಯೂ ತೆರೆದ ಸಮಾಧಿ ಅಥವಾ ಬರಿದಾದ ಸಮಾಧಿಯೇ ಅದು ಉತ್ತಮವಾದಂತ ಸಂದೇಶವನ್ನು ಕೊಡುವುದಾಗಿದೆ. ಯಾರಾದರೂ ಶಿಲುಬೆಯನ್ನು ಧರಿಸಿಕೊಳ್ಳುವುದಾದರೆ ತೆರೆದ ಸಮಾಧಿಯನ್ನು ಸಹ ಅವರು ಧರಿಸಿಕೊಳ್ಳಬೇಕು. ಅದು ನಮಗೆ ಪರಿಪೂರ್ಣ ಕ್ರಿಸ್ತನ ಬಿಡುಗಡೆಯ ಚಿತ್ರಣವನ್ನು ನಮಗೆ ತೋರಿಸುತ್ತದೆ. But we have never seen anybody wearing an empty tomb. ಆದರೆ ಯಾರು ಆ ಬರಿದಾದ ಆ ಒಂದು ಸಮಾಧಿಯನ್ನು ಧರಿಸಿಕೊಂಡಿರುವುದನ್ನು ನಾವು ನೋಡುವುದಿಲ್ಲ. Now when I say these things, some of our believers may not like it, but I want to say something very clearly. ನಾನು ಈ ಸಂಗತಿಗಳನ್ನು ಹೇಳುವಾಗ ನಮ್ಮ ವಿಶ್ವಾಸಿಗಳಲ್ಲಿಯೇ ಕೆಲವರಿಗೆ ಇಷ್ಟವಾಗುವುದಿಲ್ಲ. ಆದರೂ ನಾನು ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. Some of our sisters wear so much that they look like a pagan. ನಮ್ಮಲ್ಲಿ ಅನೇಕ ಸಹೋದರಿಯರು ಎಷ್ಟು ಆಭರಣಗಳನ್ನ ಧರಿಸಿಕೊಳ್ಳುತ್ತಾರೆ ಎಂದರೆ ಅವರು ಅನ್ಯ ಜನರ ರೀತಿಯಲ್ಲಿ ಕಾಣುತ್ತಾರೆ. The flowers they put on their hair. ಅವರು ತಲೆಗೆ ಧರಿಸಿಕೊಳ್ಳುವಂತಹ ಆ ಹೂವುಗಳು. If they want to wear a wedding ring, okay, you wear one ring showing that you are married, okay. But I have seen our sisters with 4 or 5 rings on their fingers and their toe ring, all that. Where did all this come from? ಒಂದು ಮದುವೆಯ ಉಂಗುರವನ್ನ ಧರಿಸಿಕೊಳ್ಳುವುದು ಸರಿ, ಆದರೆ ಅನೇಕರು ಕೈಗೆ ಅನೇಕ ಉಂಗುರಗಳನ್ನ ಧರಿಸಿಕೊಳ್ಳುವುದನ್ನ ಮತ್ತು ಕಾಲ್ಬೆರಳಿಗೂ ಸಹ ಬೆಳ್ಳಿಯ ಉಂಗುರಗಳನ್ನ ಧರಿಸಿಕೊಳ್ಳುವುದನ್ನ ನಾವು ನೋಡಿದ್ದೇವೆ. ಈ ಎಲ್ಲ ಆಚರಣೆ ಎಲ್ಲಿಂದ ಬಂತು? Maybe from the rich man of Luke 16 who wore all that, or James chapter 2 we read about if you are to your church a rich man come with all these rings, we are showing off so much. Even if you want to wear something simple, instead of that we look like pagans. ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡುವಂತಹ ಆ ಶ್ರೀಮಂತ ವ್ಯಕ್ತಿಯ ಕುರಿತಾಗಿ, ಅದೇ ರೀತಿಯಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ನಿಮ್ಮಲ್ಲಿ ಚಿನ್ನವನ್ನ ಧರಿಸಿಕೊಂಡವನಾದಂತಹ ಒಬ್ಬ ಶ್ರೀಮಂತನು ಬರುವುದಾದರೆ ಅವನಿಗೆ ಗೌರವ ತೋರಿಸುತ್ತೀರಿ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಯಾವುದಾದರೂ ಸುಲಭವಾದಂತಹ ಅಥವಾ ಸಾಧಾರಣವಾದಂತಹ ಆಭರಣಗಳನ್ನು ಧರಿಸಿಕೊಳ್ಳುವುದು ಸರಿ, ಆದ್ರೆ ಯಾಕೆ ಅಷ್ಟೊಂದು ನಾವು ತೋರಿಕೆಯ ರೀತಿಯಲ್ಲಿ ಆಭರಣಗಳನ್ನು ಧರಿಸಿಕೊಳ್ಳಬೇಕು? Even I have seen brethren elders with multiple rings on their fingers. If they have 2 and more, does that mean they have 2 wives or more? ನಮ್ಮ ಸಹೋದರ ಸಭೆಯ ಹಿರಿಯರು ಸಹ
ಬೆರಳುಗಳಿಗೆ 2ಕ್ಕಿಂತ ಹೆಚ್ಚು ಉಂಗುರಗಳನ್ನ ಧರಿಸಿರುವುದನ್ನು ನಾನು ನೋಡಿದ್ದೇನೆ. ಅದರ ಅರ್ಥ ಅವರಿಗೆ 2 ಹೆಂಡತಿಯರಿದ್ದಾರೆ ಎಂಬುದಾಗಿಯಾ? Even if you, I'm not propagating that you wear, but even if you want to wear, why don't you make it simple? I have seen some sisters who wear simple ornaments which doesn't show themselves. ನೀವು ಏನಾದ್ರೂ ಧರಿಸಿಕೊಳ್ಳುವುದಾದರೂ ಸಹ ಅದನ್ನ ಸರಳವಾಗಿರುವುದನ್ನ ಧರಿಸಿಕೊಳ್ಳಿರಿ. ಯಾಕಂದ್ರೆ ನಾನು ಅನೇಕ ಸಹೋದರಿಯರನ್ನ ಸಹ ನೋಡಿದ್ದೇನೆ, ಅವರು ಧರಿಸಿಕೊಳ್ಳುವಂಥದ್ದು ಸರಳವಾಗಿದ್ದರೂ ಸಹ ಅವರು ಸುಂದರವಾಗಿ ಕಾಣುವವರಾಗಿರುತ್ತಾರೆ. They don't show off themselves of their wealth or their property. ತಮ್ಮ ಐಶ್ವರ್ಯ, ಅಂತಸ್ತು ಮತ್ತು ತಮ್ಮ ಬಳಿಯಲ್ಲಿರುವಂತಹ ಸಂಪತ್ತಿನ ಕುರಿತಾಗಿ ಅವರು ಎಂದಿಗೂ ತೋರಿಸುವವರಲ್ಲ. Can you tell me, okay, finger ring of marriage, I understand. Why toe rings? ಕೈಗೆ ಧರಿಸಿಕೊಳ್ಳುವಂತಹ ಮದುವೆಯ ಉಂಗುರ ಸರಿ, ಆದರೆ ಕಾಲ್ಬೆರಳಿನ ಉಂಗುರ ಯಾಕೆ ಹೇಳ್ತೀರಾ? It has come from pagan. This is what Israelites were doing. ಇದು ಅನ್ಯ ಜನರ ಆಚರಣೆಗಳಿಂದ ಬಂದಂತದ್ದು. ಇದನ್ನೇ ಇಸ್ರಾಯೇಲರು ಸಹ ಮಾಡುತ್ತಿದ್ದರು. And when the Ephesian people heard the gospel, we read when the gospel they received, they burned their books of magic, which was very costly. They didn't keep it, they burned it, and they shown a total change in their life. ಎಫೆಸ ಪಟ್ಟಣದಲ್ಲಿದ್ದಂತಹ ವಿಶ್ವಾಸಿಗಳ ಕುರಿತಾಗಿ ನಾವು ನೋಡುವಾಗ, ಅವರು ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಕೇಳಿದಾಗ ಮನಮರುಗಿದವರಾಗಿ ಮಾನಸಾಂತರ ಪಟ್ಟು ತಮ್ಮ ಬಳಿಯಲ್ಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಾಟದ ಪುಸ್ತಕಗಳನ್ನ ಸುಟ್ಟು ಬಿಟ್ಟರು ಎಂಬುದಾಗಿ ನಾವು ಓದುತ್ತೇವೆ. ಅದು ಅವರ ಸಂಪೂರ್ಣ ಪರಿವರ್ತನೆಯನ್ನ, ಹೃದಯ ಪರಿವರ್ತನೆಯನ್ನ ಅದು ತೋರಿಸುವಂತದ್ದಾಗಿದೆ. Read verse 5. 5ನೇ ವಚನವನ್ನ ದಯಮಾಡಿ ಓದ್ರಿ. ಯೆಹೋವನು ಮೋಶೆಗೆ ಈಗಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಬಗ್ಗದವರೇ. ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಓದಿರಿ, ನೋಡಿಕೊಳ್ಳಿರಿ. ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದು ಬಿಡಿರಿ, ನಿಮಗೆ ನಾನು ಏನು ಮಾಡಬೇಕೆಂಬುದನ್ನು ಆಲೋಚಿಸಿಕೊಳ್ಳುವೆನು ಅಂದನು. This is the third time God is telling about them that they are a stiff-necked people. ಇಲ್ಲಿ 2ನೆಯ ಬಾರಿ ದೇವರು ಅವರಿಗೆ ನೀವು ಮಾತು ಕೇಳದಂತಹ ಜನ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. It takes only a second for Lord to put out our life of show. ದೇವರು ನಮ್ಮ ತೋರಿಕೆಯ ಜೀವಿತವನ್ನ ಕ್ಷಣ ಮಾತ್ರದಲ್ಲಿ ಆತನು ಅಳಿಸಿ ಹಾಕಬಲ್ಲನು. Go to Isaiah chapter 3 verse 16 to 24. Please read it. ಯೆಶಾಯನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 16ರಿಂದ 23ನೆಯ ವಚನಗಳವರೆಗೆ ದಯಮಾಡಿ ಓದ್ರಿ. 24ರವರೆಗೆ. ಯೆಶಾಯ 3:16ರಿಂದ 24. ನೀವು ಇದಲ್ಲದೆ ಯೆಹೋವನು ಹೀಗನ್ನುತ್ತಾನೆ, ಚಿಯೋನಿನ ಹೆಂಗಸರು ವಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ, ಕಡೆಗಣ್ಣು ಹಾಕುತ್ತಾ, ಕುಲುಕಿ ಹೆಜ್ಜೆ ಇಡುತ್ತಾ, ಕಾಲು ಗೆಜ್ಜೆ ಜಣಜಣಿಸುತ್ತಾ ನಡೆಯುವವರಾಗಿರುವುದರಿಂದ ಕರ್ತನಾದ ಯೆಹೋವನು ಅವರ ನಡು ನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು. ಆ ದಿನದಲ್ಲಿ ಕರ್ತನು ಅವರ ಅಂದುಗೆ, ತುರುಬು, ಬಲೆ, ಅರ್ಧಚಂದ್ರ, ಜುಮುಕಿ, ಬಳೆ, ಮುಸುಕು, ಮುಂಡಾಸ, ಕಾಲ್ಸರ್ಪಣಿ, ನಡುಕಟ್ಟು, ಗಂಧದ ಡಬ್ಬಿ, ತಾಯಿತಿ, ಮುದ್ರಿಕೆ, ಮೂಗುತಿ, ಹಬ್ಬದ ಬಟ್ಟೆ, ಮೇಲಂಗಿ, ಶಾಲು, ಚೀಲ, ಕೈಗನ್ನಡಿ, ನಾರುಮಡಿ, ಶಿರೋವೇಷ್ಟನ ಮೇಲೊದಿಕೆ, ಈ ಭೂಷಣಗಳನ್ನೆಲ್ಲ ತೆಗೆದು ಹಾಕುವನು. ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳ್ಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ. 23 ಬ್ರದರ್, 24ರವರೆಗೆ ಮುಗಿಸಿ. ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳ್ಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ, ಅಂದವಾಗಿ ಸೇಕಿದ ಜಡೆಯ ಸ್ಥಾನದಲ್ಲಿ ಬೋಡು, ನಡುವಿನ ಶಲಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ, ಬೆಡಗಿಗೆ ಬದಲಾಗಿ ಬೇರೆ, ಇವು ಆಗುವವು.
God said, in 1 minute, I can turn your beauty into something that will be abomination. ಇಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ಒಂದು ನಿಮಿಷದಲ್ಲಿ ನಿಮ್ಮ ಸೌಂದರ್ಯವನ್ನ ತೆಗೆದು ಕುರೂಪಿಗಳನ್ನಾಗಿ ಮಾಡಬಲ್ಲೆನು ಎಂಬುದಾಗಿ. So God himself in verse 5 telling them to remove their ornaments of idolatry. ದೇವರು ಈ 5ನೆಯ ವಚನದಲ್ಲಿ ಅವರಿಗೆ ಹೇಳುತ್ತಿದ್ದಾನೆ, ನಿಮ್ಮ ಆ ವಿಗ್ರಹ ಆರಾಧನೆಯ ಆಭರಣಗಳನ್ನೆಲ್ಲ ತೆಗೆದು ಹಾಕಿರಿ ಎಂಬುದಾಗಿ. Take a stand for God. ದೇವರಿಗಾಗಿ ಒಂದು ನಿರ್ಧಾರ, ಒಂದು ನಿಲುವನ್ನ ತಳೆದುಕೊಳ್ಳಿರಿ. There is a young sister from Jindal Nagar Assembly who is volunteering in Accept Now. ಜಿಂದಾಲ್ ಸಭೆಯಿಂದ ಬಂದಂತಹ ಒಬ್ಬ ಸಹೋದರಿ ನಮ್ಮ ಅಕ್ಸೆಪ್ಟ್ ಸಂಸ್ಥೆಯಲ್ಲಿ ಸ್ವಯಂ ಸೇವಕಿಯಾಗಿ ಕಾರ್ಯ ಮಾಡುತ್ತಿದ್ದಾಳೆ. Last week I asked her, why don't you wear any ornament? You look very plain. You don't wear anything. You don't make up anything. Why don't you do that? She's a young 17-year-old girl who is in the college. 17 ವರ್ಷದಂತಹ ಹೆಣ್ಣು ಮಗಳು, ಕಾಲೇಜಿಗೆ ಹೋಗುವಂತ ಹೆಣ್ಣು ಮಗಳು. ಆಕೆಯನ್ನ ನಾನು ಹೋದ ವಾರ ಕೇಳಿದೆ, ನೀನು ಯಾಕೆ ಮೇಕಪ್ ಮಾಡಿಕೊಳ್ಳುವುದಿಲ್ಲ, ಯಾವುದೇ ಆಭರಣಗಳನ್ನ ಧರಿಸಿಕೊಳ್ಳುವುದಿಲ್ಲ, ಇಷ್ಟು ಸರಳವಾಗಿ ಸಾದವಾಗಿ ಕಾಣುತ್ತಿದ್ಯಲ್ಲ ಎಂಬುದಾಗಿ ಆಕೆಯನ್ನು ನಾನು ಕೇಳಿದೆ. What is the answer she gave me? ಆಕೆ ಕೊಟ್ಟಂತ ಉತ್ತರ ಏನು ಗೊತ್ತಾ? She said, it gives me much opportunity in college and everywhere to witness about my faith. ನನಗೆ ಕಾಲೇಜಿನಲ್ಲಿ ಮತ್ತು ಬೇರೆ ಸ್ಥಳಗಳಲ್ಲಿ ನನ್ನ ನಂಬಿಕೆಯ ಕುರಿತಾಗಿ ಸಾಕ್ಷೀಕರಿಸಲು ನಾನು ಹೀಗೆ ಇರುವುದು ಸಹಾಯ ಮಾಡುತ್ತದೆ ಎಂಬುದಾಗಿ ಆಕೆ ಹೇಳಿದಳು. It is something to think about. You know, if we wear everything like the pagan, God is not pleased with that. ನಾವು ಆಲೋಚನೆ ಮಾಡಬೇಕಾದಂತ ಸಂಗತಿ ಇದಾಗಿದೆ. ನಾವು ಅನ್ಯ ಜನರ ರೀತಿಯಲ್ಲಿ ನಮ್ಮನ್ನು ಅಲಂಕರಿಸಿಕೊಂಡರೆ ದೇವರಿಗೆ ಅದರಲ್ಲಿ ಸಂತೋಷವಿಲ್ಲ. You read the brethren history. ನಾವು ಸಹೋದರ ಸಭೆಗಳ ಇತಿಹಾಸವನ್ನು ನಾವು ಓದುವುದಾದರೆ, in Europe, in England, when people who were so worldly, when they turned to the truth, and many of them removed their ornaments. ನಾವು ಯುರೋಪ್ ಖಂಡದಲ್ಲಿ ನಡೆದಂತಹ ಸಂಗತಿಗಳನ್ನ ನೋಡುವಾಗ, ಆ ಸಹೋದರ ಸಭೆಗಳ ಆ ಒಂದು ಚಳುವಳಿಯು ಪ್ರಾರಂಭವಾದಾಗ ಸತ್ಯವಾಕ್ಯವನ್ನ ಕೇಳಿ ಮಾನಸಾಂತರ ಪಟ್ಟು ಪರಿವರ್ತನೆ ಹೊಂದಿದವರು ತಮ್ಮ ಆಭರಣಗಳನ್ನೆಲ್ಲ ಅವರು ತೆಗೆದು ಬಿಟ್ಟರು ಮತ್ತು ಮಾರಿಬಿಟ್ಟರು ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದುತ್ತೇವೆ. If you have a prayer book, prayer handbook that Operation Barnabas has printed, I want you to look through that. In North Indian states, many states, you see the evangelists and their families, they are not wearing anything, any ornament. ಆಪರೇಷನ್ ಬಾರ್ನಬಾಸ್ ಸಂಸ್ಥೆಯ ಆ ಪ್ರಾರ್ಥನಾ ಕೈಪಿಡಿ ಪುಸ್ತಕವನ್ನ ನೀವು ಓದುವುದಾದರೆ ಅಲ್ಲಿ ನೀವು ಓದುತ್ತೀರಿ ಏನಂದರೆ, ಉತ್ತರ ಭಾರತದಲ್ಲಿ ಸೇವೆ ಮಾಡುವಂತಹ ಸೇವಕರ ಕುಟುಂಬದವರು ಮತ್ತು ಸೇವಕರು ಯಾವುದೇ ಆಭರಣಗಳನ್ನ ಧರಿಸಿಕೊಳ್ಳುವುದಿಲ್ಲ. I've seen that in Assam, Bihar, Chhattisgarh, Jharkhand. You look through the photos and then compare that with Karnataka and Tamil Nadu. ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್ ಈ ರಾಜ್ಯಗಳಲ್ಲಿ ನಡೆಯುವಂತಹ ಸೇವಕರ ಫೋಟೋಗಳನ್ನ ನೀವು ನೋಡುವುದಾದರೆ ಮತ್ತು ಅದನ್ನ ಕರ್ನಾಟಕ ಮತ್ತು ತಮಿಳುನಾಡಿನ ಸೇವಕರ ಕುಟುಂಬಗಳಿಗೆ ಹೋಲಿಸಿ ನೋಡಿರಿ. I'm not telling that wearing ornament, not wearing ornament make you very holy. I'm not telling that. ಆಭರಣಗಳನ್ನ ಧರಿಸಿಕೊಳ್ಳದೆ ಇರುವುದರಿಂದ ನೀವು ಪರಿಶುದ್ಧರಾಗಿರುತ್ತೀರಿ ಎಂಬುದಾಗಿ ನಾನು ಹೇಳುತ್ತಿಲ್ಲ. But God is talking about an inward beauty, which is more important, pleasing in God's sight than the outward beauty. ಆದರೆ ದೇವರು ನಮ್ಮ ಒಳಗಿನ ಶೃಂಗಾರವನ್ನ, ಸೌಂದರ್ಯವನ್ನ ಆತನು ನೋಡುವ ಆತನಾಗಿದ್ದಾನೆ, ನಮ್ಮ ಹೊರಗಿನ ಸೌಂದರ್ಯಕ್ಕಿಂತ ಹೆಚ್ಚಾಗಿ. We are very clearly told that in 1 Peter chapter 3, verse 3 to 6. 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 6ನೇ ವಚನಗಳನ್ನ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಹೇಳಲ್ಪಟ್ಟಿದೆ. Please read that. 1 Peter 3, 3 to 6. 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 6ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು.
ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹುಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. So very clearly we are told what is precious in the sight of God. ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಯಾವುದು ಎಂಬುದಾಗಿ. The separation has to be first inside, then it will also reflect on the outside. ನಮ್ಮ ಪ್ರತ್ಯೇಕತೆಯ ಜೀವಿತ ಅದು ಅಂತರಂಗದಲ್ಲಿ ಮೊದಲು ಆಗಬೇಕು, ನಂತರ ಅದು ಹೊರಗೆ ಕಾಣಿಸುವಂತದಾಗಿರುತ್ತದೆ. This happened also earlier in Jacob's family life. Read Genesis 35:1-4. ಯಾಕೋಬನ ಕುಟುಂಬದಲ್ಲಿಯೂ ಸಹ ಇದು ಈ ಹಿಂದೆ ನಡೆಯುವುದನ್ನ ನಾವು ನೋಡುತ್ತೇವೆ. ಆದಿಕಾಂಡ 5ನೇ ಅಧ್ಯಾಯ 35ನೇ ಅಧ್ಯಾಯ 1-4. ಆದಿಕಾಂಡ 35ನೇ ಅಧ್ಯಾಯ 1ರಿಂದ 4ನೇ ವಚನಗಳವರೆಗೆ ದಯಮಾಡಿ ಓದಿರಿ. ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೇತೇಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ ಹೋದ ಕಾಲದಲ್ಲಿ ದೇವರು ಅಲ್ಲಿ ನಿನಗೆ ದರ್ಶನ ಕೊಟ್ಟನಲ್ಲ, ಆತನಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ಆಗ ಯಾಕೋಬನು ತನ್ನ ಮನೆಯವರಿಗೆ ತನ್ನ ಸಂಗಡ ಇದ್ದವರೆಲ್ಲರಿಗೂ, ನಿಮ್ಮಲ್ಲಿರುವ ಅನ್ಯ ದೇಶಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳಿರಿ, ನಾವು ಬೇತಲಿಗೆ ಹೊರಟು ಹೋಗೋಣ. 3ನೇ ವಚನ. ಕಷ್ಟಕಾಲದಲ್ಲಿ ನನ್ನ ವಿಜ್ಞಾಪನೆಯನ್ನು ಲಾಲಿಸಿ ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸುತ್ತೇನೆ ಎಂದು ಹೇಳಿದನು. 4ನೇ ವಚನ. ಆಗ ಅವರು ತಮ್ಮಲ್ಲಿದ್ದ ಎಲ್ಲ ಅನ್ಯ ದೇವರುಗಳನ್ನು ತಮ್ಮ ಕಿವಿಗಳಲ್ಲಿದ್ದ ಮುರುವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಸೆಕೆಮ್ ಪಟ್ಟಣದ ಹತ್ತಿರವಿರುವ ಎಲ್ಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. Here we don't read God telling them to remove, but they realize that if they want to live holy for God, they should be separated from anything pagan. So they themselves buried it. And later in Exodus 33, we see God telling them to remove anything that had to do with idols. ಈ ವಚನ ಭಾಗದಲ್ಲಿ ನಾವು ಓದುವಾಗ ದೇವರು ಅವರಿಗೆ ನಿಮ್ಮ ಒಡವೆಗಳನ್ನ ತೆಗೆದು ಹಾಕಿರಿ ಎಂಬುದಾಗಿ ಹೇಳಲಿಲ್ಲ, ಬದಲಾಗಿ ಅವರೇ ಸ್ವಯಂ ಪ್ರೇರಣೆಯಿಂದ ಅನ್ಯ ಜನರಿಂದ ಬಂದಂತಹ ಆ ಒಡವೆಗಳನ್ನ ತೆಗೆದು ಹೂತಿಟ್ಟರು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ವಿಮೋಚನಾ ಕಾಂಡ 33ನೇ ಅಧ್ಯಾಯಕ್ಕೆ ಬರುವಾಗ ದೇವರೇ ಅವರಿಗೆ ನಿಮ್ಮ ಒಡವೆಗಳನ್ನ ತೆಗೆದು ಹಾಕಿರಿ ಎಂಬುದಾಗಿ ಆಜ್ಞಾಪಿಸುತ್ತಿದ್ದಾನೆ. What is the name given to gold and silver in the word of God? ದೇವರ ವಾಕ್ಯದಲ್ಲಿ ಚಿನ್ನಕ್ಕೂ ಬೆಳ್ಳಿಗೂ ಏನು ಹೆಸರು ಕೊಡಲ್ಪಟ್ಟಿದೆ? In 1 Peter 1:18 it is called perishable things. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅದು ನಶಿಸಿ ಹೋಗುವಂತವುಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. I don't know whether if you will attend the Bible study after I said this. ನನಗೆ ಗೊತ್ತಿಲ್ಲ, ನಾನು ಈ ವಿಷಯಗಳನ್ನೆಲ್ಲ ಹೇಳಿದ ನಂತರ ನೀವು ಸತ್ಯವೇದ ಅಧ್ಯಯನಕ್ಕೆ ಪುನಃ ಕೂಡಿ ಬರುತ್ತೀರೋ ಇಲ್ಲವೋ ಎಂಬುದಾಗಿ. But we have to look at what is pleasing to God, what is precious in the sight of God. ಆದರೆ ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆತನ ದೃಷ್ಟಿಯಲ್ಲಿ ಯಾವುದು ಅಮೂಲ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Okay, let's read verse 6 and 7, chapter 33. 33ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಆದುದರಿಂದ ಇಸ್ರಾಯೇಲರು ಹೋರೇಬ್ ಬೆಟ್ಟದಿಂದೀಚೆಗೆ ಆಭರಣಗಳನ್ನು ಧರಿಸಿಕೊಳ್ಳದೇ ಇದ್ದರು. 7ನೇ ವಚನ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು, ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟರು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವ ದರ್ಶನದ ಡೇರೆಗೆ ಹೋಗುತ್ತಿದ್ದರು. As the tabernacle is being constructed now, it is not completed, okay? The tabernacle, we saw the previous chapter, God gave instruction to few people to make
the items in the tabernacle. So this is just a tent that is kept far outside the camp. ಇಲ್ಲಿ ನಾವು ನೋಡುವಾಗ ದೇವದರ್ಶನದ ಗುಡಾರವನ್ನ ಕಟ್ಟಿ ಮುಗಿಸುವಂತ ಕಾರ್ಯ ಇನ್ನೂ ಮುಗಿದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದ್ರೆ 32ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡ ಹಾಗೆ ದೇವರು ಈ ಹಿಂದಿನ ಅಧ್ಯಾಯದಲ್ಲಿ 31ನೇ ಅಧ್ಯಾಯದಲ್ಲಿ ಅವರಿಗೆ ಕೆಲವರಿಗೆ ಜ್ಞಾನವನ್ನು ಕೊಟ್ಟು ದೇವದರ್ಶನ ಗುಡಾರವನ್ನ ಕಟ್ಟಬೇಕು ಎಂಬುದಾಗಿ ಹೇಳಿದನು. ನಾವು ಈಗ ನೋಡುತ್ತಿರುವಂತದ್ದು ಕೇವಲ ಒಂದು ಡೇರೆ ಆಗಿದೆ ಅಷ್ಟೇ, ಪಾಳ್ಯದ ಹೊರಗೆ ಡೇರೆ. It is kept outside the camp. Later we see tabernacle will be in the center of their camp. All the tribes will be around. They will be staying around the tabernacle. Now this is just called a tent of meeting. ಇಲ್ಲಿ ಅದು ಡೇರೆ ಆಗಿರುವ ಕಾರಣ ದೇವರನ್ನ ಸಂಧಿಸುವಂತಹ ಡೇರೆ ಎಂಬುದಾಗಿ ಅದು ಕರೆಯಲ್ಪಟ್ಟಿದೆ. ಅದು ಇನ್ನೂ ದೇವದರ್ಶನದ ಗುಡಾರವಾಗಿ ಕಟ್ಟಲ್ಪಟ್ಟಿರಲಿಲ್ಲ. ಆದ್ದರಿಂದಲೇ ಪಾಳ್ಯದ ಹೊರಗೆ ಕಟ್ಟಲ್ಪಡುತ್ತಾ ಇದೆ. ನಂತರದ ದಿನಗಳಲ್ಲಿ ದೇವದರ್ಶನದ ಗುಡಾರ ಆ ಪಾಳ್ಯದ ಮಧ್ಯದಲ್ಲಿ ಮತ್ತು ಇಸ್ರಾಯೇಲರು ಅದರ ಸುತ್ತಲೂ ಡೇರೆ ಹಾಕಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Here we read, anyone who sought the Lord would go out to the tent of meeting which was outside the camp. ದೇವರಿಂದ ಉತ್ತರವನ್ನ ಬಯಸುವವರೆಲ್ಲರೂ ಪಾಳ್ಯದ ಹೊರಗಿರುವಂತಹ ಈ ಡೇರೆಗೆ ಹೋಗುತ್ತಿದ್ದರು ಎಂಬುದಾಗಿ ನಾವು ಓದುತ್ತೇವೆ. Now we know that our Lord Jesus Christ was killed outside the camp, outside the city. He was, and we are told to go outside taking his shame. We read that in Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ ನಮ್ಮೆಲ್ಲರಿಗೂ ಗೊತ್ತು ಏನೆಂದರೆ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಪಾಳ್ಯದ ಹೊರಗೆ ಆತನು ಕೊಲ್ಲಲ್ಪಟ್ಟನು. ಆದ್ದರಿಂದ ನಾವೆಲ್ಲರೂ ಸಹ ಪಾಳ್ಯದ ಹೊರಗೆ ಹೋಗೋಣ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ. Take his shame, go outside the camp. ಆತನು ತನ್ನ ನಮ್ಮ what is it, uncle? We when we go outside this, the religion, camp is a picture of the Israelites, Judaism. We are to go outside that bearing our shame because he bore shame for us. ನಮ್ಮ ಅಗೌರವವನ್ನ ಅಥವಾ ನಮ್ಮ ಮೇಲೆ ಬಂದಂತಹ ದೂಷಣೆಯನ್ನು ಆತನು ಹೊತ್ತುಕೊಂಡು ಪಾಳ್ಯದ ಹೊರಗೆ ಹೋದನು. ನಾವು ಸಹ ನಮ್ಮ ಧಾರ್ಮಿಕ ಆಚರಣೆಗಳಿಂದ ಹೊರಗೆ ಬಂದು ಕ್ರಿಸ್ತನ ಬಳಿಗೆ ಹೋಗಬೇಕು. People may look at us and say this is shameful if we don't do like them, but that is what God is calling us to do. ಇದು ನಾಚಿಕೆಯ ಕೆಲಸ ಎಂಬುದಾಗಿ ಅನೇಕರು ಹೇಳಬಹುದು, ಜನರು ನಮ್ಮ ಬಗ್ಗೆ ಯೋಚಿಸಬಹುದು. ಆದರೆ ದೇವರು ಇದನ್ನೇ ಮಾಡಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Let's read verse 8 to 10. 8ರಿಂದ 10ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಗೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಗೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಂತಿತು. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡುವನು. ಆ ಮೇಘಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತಿದ್ದನ್ನು ಜನರೆಲ್ಲರೂ ನೋಡಿ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ಅಡ್ಡ ಬೀಳುವರು. Moses going into the tabernacle shows the reverence and the worship is seen when the pillar of cloud descended on the tent of meeting. ಮೋಶೆಯು ಆ ಡೇರೆಯ ಒಳಕ್ಕೆ ಪ್ರವೇಶಿಸುವುದನ್ನು ನಾವು ನೋಡುವಾಗ ದೇವರ ಆಗಮನವನ್ನ ಸೂಚಿಸುವಂತಹ ಆ ಮೋಡವು ಬಂದು ಆ ಬಾಗಿಲನ್ನ ಕವಿದುಕೊಳ್ಳುವಾಗ ಅಲ್ಲಿ ಗೌರವ ಸೂಚಕವಾದಂತಹ ಆತನ ಆಗಮನವನ್ನು ಅದು ಸೂಚಿಸುತ್ತದೆ. We read that God talked with Moses. ಅಲ್ಲಿ ನಾವು ಓದುತ್ತೇವೆ, ದೇವರು ಮೋಶೆಯೊಟ್ಟಿಗೆ ಮಾತನಾಡಿದನು. A question comes here, has anyone seen God? ಇಲ್ಲಿ ಪ್ರಶ್ನೆಯು ಮೂಡುತ್ತದೆ, ಏನೆಂದರೆ ಯಾರಾದರೂ ದೇವರನ್ನ ಕಂಡಿದ್ದಾರಾ? John 1:18 says no one has seen God at any time. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವು ಹೇಳುತ್ತದೆ, ದೇವರನ್ನ ಯಾರು ಎಂದು ಕಂಡಿಲ್ಲ. John 14:9 says that those who have seen Jesus Christ have seen the Father. Jesus mentioned like that. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಏನೆಂದರೆ,
ಯಾರು ನನ್ನನ್ನ ಕಂಡಿದ್ದಾರೋ ಅವರು ತಂದೆಯನ್ನ ಕಂಡಿದ್ದಾರೆ. Lord Jesus Christ came to reveal the Father to us. ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನ ನಮಗೆ ಪ್ರಕಟಪಡಿಸಲಿಕ್ಕಾಗಿ ಬಂದನು. He is the revelation of God veiled in human flesh. ಮಾನವನ ರೂಪದಲ್ಲಿ ದೇವರ ಪ್ರತಿಬಿಂಬವೇ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಾಗಿದ್ದನು. In the Old Testament, one of the name of that is angel of the Lord. ಹಳೆಯ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ ಕೊಡಲ್ಪಟ್ಟಿರುವಂತಹ ಹೆಸರೇನೆಂದರೆ ದೇವರ ದೂತನು. It is a separate angel. It's not like any other angel. It is a unique angel, and the theologians, we all believe it is the pre-incarnate appearance of the Lord. ಅದು ಬೇರೆಯ ದೇವದೂತರುಗಳ ರೀತಿಯಲ್ಲಿ ಅಲ್ಲ, ದೇವರ ದೂತನು ಎಂಬುದಾಗಿ ಹೇಳುವಾಗ ನಮ್ಮ ಈ ಧರ್ಮಶಾಸ್ತ್ರಜ್ಞ ದೇವರ ಶಾಸ್ತ್ರಜ್ಞರು ಎಲ್ಲರೂ ವಿದ್ವಾಂಸರು ಸಮ್ಮತಿಸುವಂತಹ ಸಂಗತಿ ಏನೆಂದರೆ ಯೇಸು ಕ್ರಿಸ್ತನು ಮಾನವ ರೂಪವನ್ನು ಧರಿಸಲಿಕ್ಕೆ ಮುಂಚೆ ಕಾಣಿಸಿಕೊಂಡ ಆತನ ಸ್ವರೂಪವೇ ದೇವರ ದೂತನು ಎಂಬುದಾಗಿ ನಾವೆಲ್ಲರೂ ನಂಬುತ್ತೇವೆ. For Moses seeing God, it is a pre-incarnate Christ, and God spoke to Moses face to face, we read. ನಾವು ಮೋಶೆಯು ದೇವರೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಹೇಳುವಾಗ ಮಾನವ ಅವತಾರವನ್ನ ಎತ್ತಲಿಕ್ಕಿಂತ ಮುಂಚೆ ಯೇಸು ಕ್ರಿಸ್ತನೊಟ್ಟಿಗೆ ಆತನು ಮಾತನಾಡಿದ್ದಾನೆ ಅಥವಾ ದೇವರು ಮೋಶೆಯೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. In Isaiah 6 we read about the Lord lifted up on his throne, and Isaiah had a vision of that. In the John's Gospel we read that was Jesus Christ whom he has seen. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನಮ್ಮ ದೇವರಾದಂತ ಯೆಹೋವನು ಆತನು ಸಿಂಹಾಸನಾಸೀನನಾಗಿ ಆತನು ಕೂತಿರುವುದನ್ನು ನಾವು ಕಾಣುತ್ತೇವೆ ಆತನ ಮಹಿಮೆಯ ಕುರಿತಾಗಿ. ಆದರೆ ಯೋಹಾನನ ಸುವಾರ್ತೆಗೆ ಬರುವಾಗ ಆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ತಿಳಿಸಿರುವಂತ ಆ ದೇವರು ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. So we have to understand that Moses did not see God in his full glory. He has seen the pre-incarnate Christ in some limited glory. ಆದ್ದರಿಂದ ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು, ಏನೆಂದರೆ ಮೋಶೆಯು ದೇವರೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಹೇಳುವಾಗ ದೇವರ ಪರಿಪೂರ್ಣ ಮಹಿಮೆಯೊಟ್ಟಿಗೆ ಆತನನ್ನ ಮೋಶೆಯು ಕಾಣಲಿಲ್ಲ, ಬದಲಾಗಿ ಆ ಮನುಷ್ಯಾವತಾರವನ್ನು ಎತ್ತಲಿಕ್ಕಿಂತ ಮುಂಚೆ ಕಂಡಂತ ಯೇಸು ಕ್ರಿಸ್ತನನ್ನ ಆತನ ಅಲ್ಪ ಮಹಿಮೆಯೊಟ್ಟಿಗೆ ಆತನು ಕಂಡಿದ್ದಾನೆ ಅಷ್ಟೇ. Verse 12 to 13. 12ನೇ ವಚನದಿಂದ 13 ವಚನಗಳು. 12-13. 11 to 13. 11ರಿಂದ 13ನೇ ವಚನಗಳವರೆಗೆ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವೆನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಮೋಶೆ ಯೆಹೋವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೀಯ ಅಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದ್ದೀಯಲ್ಲ. 13ನೇ ವಚನ. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆ ಎಂದು ಜ್ಞಾಪಕ ಮಾಡಿಕೋ ಎಂದು ಆರಿಕೆ ಮಾಡಿದನು. ಇಲ್ಲಿ ನಾವು ಮತ್ತೆ ಯೆಹೋಶುವನ ಹೆಸರನ್ನು ನಾವು ಓದುತ್ತೇವೆ. He is the man God is preparing to succeed Moses. ಮೋಶೆಯ ನಂತರದ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕೆ ಸಿದ್ಧಪಡಿಸುತ್ತಿರುವಂತಹ ವ್ಯಕ್ತಿಯೇ ಯೆಹೋಶುವನು. God's work need second line leadership. ದೇವರ ಸೇವೆ ಅಥವಾ ದೇವರ ಕಾರ್ಯಕ್ಕೆ ಎರಡನೆಯ ಸಾಲಿನ ನಾಯಕರ ಅವಶ್ಯಕತೆ ಇದೆ. Very sad, in many assemblies we see
the elderly people, the leaders, they're not ready to let go. And we don't have younger people coming forward. So in the Bible, we see after Moses, there was a Joshua. After Paul, there was a Timothy or Titus. It is always important that there should be a second line leadership. ಅನೇಕ ಸಭೆಗಳಲ್ಲಿ, ಸಹೋದರ ಸಭೆಗಳಲ್ಲಿ ನಾವು ಕಾಣುವಾಗ ಅನೇಕ ನಾಯಕರುಗಳು ತಮ್ಮ ಸ್ಥಾನವನ್ನ ಬಿಡದೇ ಇರುವುದನ್ನ ನಾವು ಕಾಣುತ್ತೇವೆ. ಯಾಕಂದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ಮೋಶೆಯ ನಂತರ ಯೆಹೋಶುವನು ಸಿದ್ಧನಿದ್ದನು, ಪೌಲನ ನಂತರ ತಿಮೋತೆ, ತೀತನು, ಈ ರೀತಿ ಎರಡನೆಯ ಸಾಲಿನ ನಾಯಕರುಗಳು ಸಿದ್ಧರಿದ್ದರು. ಅದೇ ರೀತಿಯ ಮಾದರಿಯನ್ನ ನಾವು ಅನುಸರಿಸಬೇಕಾಗಿದೆ. We don't do that when places will stop, they will close. Your voice broke up, uncle. Would you please repeat? Yeah, if we don't take care of this need for the second line leadership, when the elderly God's people pass away, it will be a big loss and our assembly may even close down. ನಾವು ಎರಡನೇ ಸಾಲಿನ ನಾಯಕರ ಕುರಿತಾಗಿ ಚಿಂತಿಸದೆ ಅವರನ್ನ ಸಿದ್ಧಪಡಿಸದೆ ಇದ್ದರೆ ನಮ್ಮ ಮೊದಲನೇ ಸಾಲಿನ ಅಥವಾ ಸಭೆಯ ಹಿರಿಯರು ತೀರಿ ಹೋಗುವಾಗ ಅಂತಹ ಸಭೆಗೆ ಅದು ನಷ್ಟವಾಗುತ್ತದೆ. ಒಂದು ವೇಳೆ ಅಂತಹ ಸಭೆಯೇ ಮುಚ್ಚಿ ಹೋಗುವಂತಹ ಸಾಧ್ಯತೆಗಳುಂಟು. In verse 12 to 13, we see Moses asking for something that Paul asked in Philippians 3:10. Please read that. 12ನೇ ಅಧ್ಯಾಯದ ವಚನದಲ್ಲಿ ಮೋಶೆಯು ಕೇಳುವುದನ್ನ ನಾವು ನೋಡುತ್ತೇವೆ. ಏನೆಂದರೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು 3:10, chapter 3:10. 3ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ಕೇಳುವ ರೀತಿಯಲ್ಲಿಯೇ ಮೋಶೆಯು ಕೇಳುತ್ತಿದ್ದಾನೆ. ದಯಮಾಡಿ ಓದಿರಿ. ಫಿಲಿಪ್ಪಿ 3:10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸಾರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. Moses is asking God that I may know you, just like Paul is telling that I wanted to know him. ಮೋಶೆಯು ಪೌಲನು ಆತನನ್ನ ತಿಳಿದುಕೊಳ್ಳಬೇಕು, ಕ್ರಿಸ್ತನನ್ನ ಎಂಬುದಾಗಿ ಹೇಳಿದ ರೀತಿಯಲ್ಲಿಯೇ ಮೋಶೆಯು ನಾನು ನಿನ್ನನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. You remember in John 14:8, the same thing, John 14:8. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಲ್ಲಿಯೂ ಸಹ ಅದನ್ನೇ ನಾವು ಓದುತ್ತೇವೆ. ಫಿಲಿಪ್ಪನು ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. Every child of God should have a desire to know God more and more. ದೇವರ ಮಕ್ಕಳೆಲ್ಲರೂ ಆತನನ್ನು ಇನ್ನೂ ಹೆಚ್ಚಾಗಿ ನಾನು ತಿಳಿದುಕೊಳ್ಳಬೇಕು ಎಂಬಂತಹ ಬಯಕೆಯನ್ನ ಹೊಂದಿದವರಾಗಿರಬೇಕು. That is the greatest desire that you and I can have. I want to know him intimately. I want to know him more. That is Moses' desire here. ನಾನು ದೇವರನ್ನ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬಂತಹ ಬಯಕೆ ಅದು ಅತ್ಯಂತ ದೊಡ್ಡದಾದಂತಹ ಬಯಕೆ ಆಗಿರಬೇಕು. ಅದೇ ರೀತಿಯಲ್ಲಿ ಮೋಶೆಯು ನಿನ್ನನ್ನು ನಾನು ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾನೆ. 14 to 15. 14 ಮತ್ತು 15ನೇ ವಚನವನ್ನು ದಯಮಾಡಿ ಓದಿರಿ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ 15. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೂಡಿಸಬಾರದು. 16 ಓಕೆ ಬ್ರದರ್, ಆಯ್ತು. Moses knew that he needed the presence of God with him. ದೇವರ ಪ್ರಸನ್ನತೆ ಅವರೊಟ್ಟಿಗೆ ಹೋಗಬೇಕು ಎಂಬುದಾಗಿ ಮೋಶೆ ಬಯಸಿದನು. He knew that without that all his effort will be futile. ದೇವರ ಪ್ರಸನ್ನತೆಯ ಹೊರತು ಆತನ ಪ್ರಯತ್ನವೆಲ್ಲವೂ ವ್ಯರ್ಥವಾಗುತ್ತದೆ ಎಂಬುದಾಗಿ ಮೋಶೆಗೆ ತಿಳಿದಿತ್ತು. Moses wanted God to be their guide every step. ಮೋಶೆ ದೇವರೇ ಅವರ ಪ್ರತಿಯೊಂದು ಹೆಜ್ಜೆಯನ್ನ ನಡೆಸಬೇಕು ಎಂಬುದಾಗಿ ಬಯಸಿದನು. In the Bible we read God says, this is the way, walk ye in it.
ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ದೇವರು ಹೇಳುತ್ತಾನೆ, ಇದೇ ನನ್ನ ಮಾರ್ಗ, ಇದರಲ್ಲೇ ನೀನು ನಡೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ಕಾಣುತ್ತೇವೆ. Very important for us to have that desire to know him and make sure that he is the one who leads every step of our life. ನಾವು ಸಹ ಆತನನ್ನ ತಿಳಿದುಕೊಳ್ಳಬೇಕು, ಆತನ ಮಾರ್ಗವು ಇದೇ ಆಗಿದೆ, ಆತನೇ ನಮ್ಮ ಹೆಜ್ಜೆಗಳನ್ನ ನಡೆಸಬೇಕು ಎಂಬಂತಹ ಹಂಬಲವನ್ನು ಹೊಂದಿದವರಾಗಿರಬೇಕು. Verse 16 and 17. 16 ಮತ್ತು 17ನೇ ವಚನ. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆ ಎಂಬುದು ತೋರುವುದು ಅಂದನು. 17ನೇ ವಚನ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. It is important to notice that God made the Israelites a peculiar people for a very definite reason. ಇದನ್ನ ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯವಾದದ್ದು ಏನೆಂದರೆ, ದೇವರು ಇಸ್ರಾಯೇಲರನ್ನ ಒಂದು ವಿಶೇಷ ಜನಾಂಗವನ್ನಾಗಿ ಆತನು ನೇಮಿಸಿ ವಿಶೇಷ ಕಾರ್ಯಕ್ಕಾಗಿ ಅವರನ್ನ ಆರಿಸಿಕೊಂಡಿದ್ದನು. This is where we see the teaching of separation. They should not be like other people of the world. God has chosen them to be a peculiar people. ಇಲ್ಲಿಯೇ ನಾವು ಪ್ರತ್ಯೇಕತೆಯ ಬೋಧನೆಯನ್ನ ಸಿದ್ಧಾಂತವನ್ನ ನಾವು ನೋಡುವವರಾಗಿದ್ದೇವೆ. ಯಾಕಂದರೆ ದೇವರು ಇಸ್ರಾಯೇಲರನ್ನ ಒಂದು ವಿಶಿಷ್ಟ ಜನಾಂಗವನ್ನಾಗಿ ಅವರನ್ನ ಆರಿಸಿಕೊಂಡಿದ್ದನು. Today that position comes to the church. We are a peculiar people. We read in the book of in the epistle of Peter that we are a peculiar people. ಇಂದು ಆ ಒಂದು ಸ್ಥಾನ ಸಭೆಗೆ ಕೊಡಲ್ಪಟ್ಟಿದೆ, ಇಸ್ರಾಯೇಲರಿಗೆ ಕೊಟ್ಟ ಸ್ಥಾನವು. ನಾವು ಪೇತ್ರನ ಪತ್ರಿಕೆಯಲ್ಲಿ, ನಾವು 1ನೇ ಪೇತ್ರನ ಪತ್ರಿಕೆಯಲ್ಲಿ ಓದುವ ಹಾಗೆ, ನಾವು ದೇವರಿಂದ ಆರಿಸಲ್ಪಟ್ಟಂತಹ ಜನಾಂಗ, ವಿಶೇಷವಾದ ಜನಾಂಗ ಎಂಬುದಾಗಿ ದೇವ ಜನರೆಲ್ಲರಿಗೂ ಕರೆಯಲ್ಪಟ್ಟಿದೆ. But the professing Christendom today want to become like other people. ಆದರೆ ಇಂದು ಕ್ರೈಸ್ತತ್ವದ ಅನೇಕ ಪಂಗಡಗಳು ಇತರ ಜನಾಂಗಗಳೊಟ್ಟಿಗೆ ಹೊಂದಾಗಬೇಕು, ಅವರಂತೆ ಆಗಬೇಕು ಎಂಬುದಾಗಿ ಬಯಸುತ್ತಾರೆ. Separation is a calling from the very beginning of the Bible, where God separated light and darkness. From there onwards, if you study, you see the doctrine of separation at the very beginning of the Bible. ಪ್ರತ್ಯೇಕತೆ ಎಂಬಂಥದ್ದು ಸತ್ಯವೇದದ ಪ್ರಾರಂಭದಿಂದಲೂ ನಾವು ನೋಡುವಂತ ಒಂದು ವಿಷಯವಾಗಿದೆ. ದೇವರು ಕತ್ತಲೆ ಬೆಳಕನ್ನ ಆತನು ಬೇರೆ ಬೇರೆ ಮಾಡುವುದನ್ನು, ಪ್ರತ್ಯೇಕಿಸುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ತನ್ನ ಜನರು ಮತ್ತು ಈ ಲೋಕವು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. In the Old Testament, in Israel's calling, many times the compromise to mix with the nations around came, and wherever they mingled, it was for their destruction. Wherever they separated, it was for their blessing. ಇಸ್ರಾಯೇಲರ ಜೀವಿತವನ್ನ ನಾವು ಅಧ್ಯಯನ ಮಾಡುವಾಗ, ಅವರು ಸುತ್ತಲಿನ ಜನಾಂಗಗಳೊಟ್ಟಿಗೆ ಎಲ್ಲೆಲ್ಲಿ ಮಿಶ್ರವಾದರು, ಅವರೊಟ್ಟಿಗೆ ಸಂಘವನ್ನ ಬೆಳೆಸಿದರು, ಅಲ್ಲೆಲ್ಲ ಅವರ ನಾಶನವನ್ನ ನಾವು ನೋಡುತ್ತೇವೆ. ಆದರೆ ಪ್ರತ್ಯೇಕತೆಯನ್ನ ಜೀವಿತವನ್ನ ಜೀವಿಸಿ ತಮ್ಮನ್ನು ಪ್ರತ್ಯೇಕಿಸಿಕೊಂಡಾಗೆಲ್ಲ ಅವರಿಗೆ ದೇವರ ಆಶೀರ್ವಾದವು ದೊರಕಿತೆಂಬುದಾಗಿ ನಾವು ನೋಡುತ್ತೇವೆ. Today, church, you and I are the peculiar people of God, a called out people. ಇಂದು ಸಭೆಯಾಗಿರುವಂತಹ ನಾನು ನೀವು ಆ ಪ್ರತ್ಯೇಕ ಜನಾಂಗವಾಗಿದ್ದೇವೆ, ದೇವರಿಂದ ಕರೆಯಲ್ಪಟ್ಟಂತಹ ಜನಾಂಗವಾಗಿದ್ದೇವೆ. And in verse 17 we see Moses is becoming very intimate with God. 17ನೇ ವಚನದಲ್ಲಿ ನಾವು ನೋಡುವಾಗ, ಮೋಶೆಯು ದೇವರೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದುವುದನ್ನು ನಾವು ಕಾಣುತ್ತೇವೆ. You have found favor in my sight. I have known you by name. ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ಎಂಬುದಾಗಿ ಹೇಳುತ್ತಾನೆ. A wonderful privilege to be known by God, be a peculiar people. ದೇವರು ನಮ್ಮನ್ನ ತಿಳಿದುಕೊಳ್ಳುವಂಥದ್ದು ಅದು ಎಂತಹ ಸೌಭಾಗ್ಯ, ಆಶೀರ್ವಾದದಾಯಕವಾಗಿದೆ. ಯಾಕಂದ್ರೆ ನಾವು ಪ್ರತ್ಯೇಕಿಸಲ್ಪಟ್ಟಂತಹ ಜನಾಂಗವಾಗಿದ್ದೇವೆ.
Satan is not happy. He wants us to mingle with others and become like them. ನಾವು ಪ್ರತ್ಯೇಕವಾಗಿರುವುದು ಸೈತಾನನಿಗೆ ಇಷ್ಟವಿಲ್ಲ, ಯಾಕಂದರೆ ಇತರ ಜನಾಂಗಗಳೊಟ್ಟಿಗೆ ನಾವು ಮಿಶ್ರಣವಾಗಿ ಅವರಂತಾಗಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. There are so many incidents in the Old Testament, but remember one incident with Samson in the book of Judges. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಅಂತಹ ಉದಾಹರಣೆಗಳನ್ನು ನಾವು ನೋಡುತ್ತೇವೆ, ಆದರೆ ಒಂದು ಮುಖ್ಯವಾದ ಉದಾಹರಣೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನ ಕುರಿತಾಗಿ ನಾವು ಓದುವವರಾಗಿದ್ದೇವೆ. Also separated from the womb for God. ದೇವರು ಸಂಸೋನನನ್ನ ಗರ್ಭದಲ್ಲಿಯೇ ಆತನ ಸೇವೆಗಾಗಿ ಪ್ರತ್ಯೇಕಿಸಿದ್ದನು. But finally we see when he was lying at the lap of Delilah, she is asking, what is the secret of your power? ಆದರೆ ಸಂಸೋನನು ದೆಲೀಲಾ ಎಂಬಂತ ಆ ಸ್ತ್ರೀಯ ತೊಡೆಯ ಮೇಲೆ ಮಲಗಿಕೊಂಡಿರುವಾಗ ಆಕೆಯು ಆತನ ಈ ಬಲದ ಶಕ್ತಿಯ ಗುಟ್ಟೇನು ಎಂಬುದಾಗಿ ಆತನನ್ನ ಕೇಳುವುದನ್ನು ನಾವು ನೋಡುತ್ತೇವೆ. And he keep on telling lie, and then he says, if you do this, I will lose my strength, I will become like everybody else. ಆಕೆಯು ಆತನನ್ನ ಪುನಃ ಪುನಃ ಪೀಡಿಸಿ ಕೇಳುವಾಗ ಕೊನೆಗೆ ತನ್ನ ಶಕ್ತಿಯ ರಹಸ್ಯವನ್ನ ಹೇಳುತ್ತಾನೆ. ಹೀಗೆ ನೀನು ಮಾಡುವುದಾದರೆ ನಾನು ಬೇರೆಯ ಜನರ ರೀತಿಯಲ್ಲಿ, ಸಾಮಾನ್ಯ ಜನರ ರೀತಿಯಲ್ಲಿ ಆಗಿಬಿಡುತ್ತೇನೆ. That is what the world and Satan want us to be like them. But God wants us to be a peculiar, unique person, to know him and to be under his favor. ಅದನ್ನೇ ಸೈತಾನನು ಮತ್ತು ಈ ಲೋಕವು ನಮಗೆ ಮಾಡಲು ಬಯಸುತ್ತದೆ, ನಾವು ಸಹ ಇತರ ಜನರ ರೀತಿಯಲ್ಲಿ ಆಗಬೇಕು ಎಂಬುದಾಗಿ. ಆದರೆ ದೇವರು ನಾವು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ಬಯಸುತ್ತಾನೆ. Let's read verse 18 to verse 23. 18ರಿಂದ 23ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನ ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು ನನ್ನ ಸರ್ವೋತ್ತಮತ್ವವನ್ನ ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನ ಕರುಣಿಸುವೆನೋ ಅವರನ್ನ ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನ ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. 23ನೇ ವಚನ. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆಯೋ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. Moses could not see God face to face. ಮೋಶೆಯು ದೇವರನ್ನ ಮುಖಾಮುಖಿಯಾಗಿ ನೋಡಲು ಆಗಲಿಲ್ಲ. At the same time we read God spoke to him face to face. ಅದೇ ಸಂದರ್ಭದಲ್ಲಿ ಮೋಶೆಯೊಟ್ಟಿಗೆ ದೇವರು ಮುಖಾಮುಖಿಯಾಗಿ ಮಾತಾಡಿದನು ಎಂಬುದಾಗಿಯೂ ಸಹ ನಾವು ಓದುತ್ತೇವೆ. What is this contradicting statement? We see that in these following verses. ಈ ವಚನ ಭಾಗಗಳಲ್ಲಿ ನಾವು ಓದುವಂತಹ ಒಂದಕ್ಕೊಂದು ತದ್ವಿರುದ್ಧವಾದಂತಹ ಈ ಹೇಳಿಕೆಗಳ ಅರ್ಥವೇನು? Show me thy glory. That was the desire of Moses. ಮೋಶೆಯ ಬಯಕೆ ಏನಾಗಿತ್ತಂದರೆ, ನಿನ್ನ ಮಹಿಮೆಯನ್ನ ದಯಮಾಡಿ ನನಗೆ ತೋರಿಸು ಎಂಬುದೇ ಆತನ ಬಯಕೆ ಆಗಿತ್ತು. First time he called him at the burning bush, he didn't see any image, but God appeared to him in the burning bush. ಮೋಶೆಯನ್ನ ದೇವರು ಪ್ರಪ್ರಥಮವಾಗಿ ಕರೆದಾಗ ಆ ಉರಿಯುವ ಪದೆಯೊಳಗೆ ದೇವರು ಆತನನ್ನ ಕರೆದನು. ಮೋಶೆಯು ದೇವರ ಯಾವ ರೂಪವನ್ನು ಕಾಣಲಿಲ್ಲ, ಕೇವಲ ಉರಿಯುವ ಪೊದೆಯನ್ನ ಮಾತ್ರ ಆತನು ಕಂಡನು. Bible is very clear. No man in this form can see God in his glory. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ಏನೆಂದರೆ, ದೇವರ ಪರಿಪೂರ್ಣ ಮಹಿಮೆ ಇರುವಂತಹ ಆತನನ್ನ ನಾವು ಯಾರು ಎಂದು ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತದೆ. We read in the Old Testament, God will not share his glory with the idols. He won't give his glory to anyone else.
ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದುತ್ತೇವೆ ಏನೆಂದರೆ ದೇವರು ತನ್ನ ಮಹಿಮೆಯನ್ನ ವಿಗ್ರಹಗಳೊಟ್ಟಿಗೆ ಹಂಚಿಕೊಳ್ಳುವುದಿಲ್ಲ ಎಂಬುದಾಗಿ ನಾವು ಓದಿದ್ದೇವೆ. But we are going to share in the glory of the Lord Jesus Christ one day. ಆದರೆ ನಾವು ಒಂದು ದಿನ ಯೇಸು ಕ್ರಿಸ್ತನ ಮಹಿಮೆಯಲ್ಲಿ ಪಾಲುಗಾರರಾಗುತ್ತೇವೆ. In verse 19, God said, I will make all my goodness pass before you. ಆದರೆ 19ನೇ ವಚನದಲ್ಲಿ ದೇವರು ನನ್ನ ಸರ್ವೋತ್ತಮತ್ವವನ್ನು ನಿನ್ನ ಎದುರಾಗಿ ದಾಟಿ ಹೋಗುವಂತೆ ಮಾಡುವೆನು ಎಂಬುದಾಗಿ ಹೇಳುತ್ತಾನೆ. Greatest goodness God has done to mankind is sending his son. His name he will reveal through his goodness that he has done for us. ದೇವರು ಮಾನವ ಕುಲಕ್ಕೆ ಮಾಡಿರುವಂತಹ ಅತ್ಯುತ್ತಮವಾದಂತಹ ಉಪಕಾರ ಅಥವಾ ಒಳ್ಳೆಯ ಕಾರ್ಯವೆಂದರೆ ತನ್ನ ಮಗನಾದಂತಹ ಯೇಸು ಕ್ರಿಸ್ತನನ್ನ ಕಳುಹಿಸುವುದು ಮತ್ತು ಆತನಲ್ಲಿ ತನ್ನ ಉತ್ತಮತ್ವ ಒಳ್ಳೆಯತನವನ್ನ ಇರಿಸುವುದೇ ಆ ಒಳ್ಳೆಯ ಕಾರ್ಯವಾಗಿದೆ. God will be gracious to whom he will be gracious. He will show compassion to those he show compassion. God is, God has the right to show mercy. We read about the doctrine of election, and in Romans 9:15, Paul quotes this verse to talk about God's sovereignty. ನಾವು ನಾನು ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನ ಕರುಣಿಸುವೆನೋ ಅವರನ್ನ ಕರುಣಿಸುವೆನು ಎಂಬುದಾಗಿ ದೇವರು ಹೇಳುವುದರ ಅರ್ಥವೇನೆಂದರೆ ದೇವರು ತನ್ನ ಸಾರ್ವಭೌಮ ಅಧಿಕಾರದಲ್ಲಿ ಯಾರ ಮೇಲೆ ದಯೆ ಇಡುತ್ತಾನೋ ಯಾರ ಮೇಲೆ ಕರುಣೆ ಇಡುತ್ತಾನೋ ಅದು ಆತನ ಇಷ್ಟವಾಗಿದೆ. ಪೌಲನು ಸಹ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ದೇವರು ಯಾರ ಮೇಲೆ ಕರುಣೆ ಇಡುತ್ತಾನೋ ಯಾರ ಮೇಲೆ ಕೃಪೆ ಇಡುತ್ತಾನೋ ಅದು ಆತನ ಆಯ್ಕೆ, ಆತನ ಚಿತ್ತ ಎಂಬುದಾಗಿ ಆತನು ಹೇಳುತ್ತಾನೆ. My dear brothers and sisters, while there are millions of people, many were greater in the world than you and I, God has shown his mercy on you and I. Am I thankful for that? Are you thankful for that? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿರುವಂತಹ ಕೋಟ್ಯಾಂತರ ಜನರು ನಮಗಿಂತ ಅತ್ಯುತ್ತಮ ಸ್ಥಿತಿ ಸ್ಥಾನ ಮತ್ತು ಪರಿಸ್ಥಿತಿಗಳಲ್ಲಿರುವಂತಹ ಜನರನ್ನ ಬಿಟ್ಟು ದೇವರು ನಿನ್ನ ಮೇಲೆ ತನ್ನ ಕೃಪೆಯನ್ನ ಇಟ್ಟಿದ್ದಾನೆ. ಅದಕ್ಕೆ ನಾವು ಕೃತಜ್ಞರಾಗಿದ್ದೇವೋ, ಅದನ್ನು ಅರ್ಥ ಮಾಡಿಕೊಂಡಿದ್ದೇವೋ? Verse 20, what an awesome God. Nobody can see my face. No man can see me and live. 20ನೇ ವಚನದಲ್ಲಿ ನಾವು ನೋಡುವಾಗ ಎಂತ ಅದ್ಭುತವಾದಂತ ದೇವರು ಆತನು ಆಗಿದ್ದಾನೆ. ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. So in one sense, Bible says no man has seen God. On the other side, we read that there are people. Earlier we saw Moses and the leaders of Israel saw God and ate in his presence. Now we have to understand it's a glimpse of his glory, not the full essence of God's glory. ಇಲ್ಲಿ ಒಂದು ಕಡೆ ದೇವರನ್ನ ಯಾರು ಎಂದು ಕಾಣಲು ಸಾಧ್ಯವಿಲ್ಲ, ನೋಡಿ ಬದುಕಲು ಜೀವಿಸಲಾರರು ಎಂಬುದಾಗಿ ಓದುತ್ತೇವೆ. ಆದರೆ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ ಏನೆಂದರೆ ಮೋಶೆಯು ಮತ್ತು ಇಸ್ರಾಯೇಲರ ನಾಯಕರುಗಳು ದೇವರನ್ನ ಕಂಡರು, ಆತನೊಟ್ಟಿಗೆ ಮಾತನಾಡಿದರು ಮತ್ತು ಊಟ ಮಾಡಿದರು ಎಂಬುದಾಗಿ ನಾವು ಓದುತ್ತೇವೆ. ಅದರ ಅರ್ಥ ಆತನ ಪರಿಪೂರ್ಣ ಮಹಿಮೆಯನ್ನ ಅವರು ಕಾಣಲಿಲ್ಲ, ಬದಲಾಗಿ ಆತನ ಮಹಿಮೆಯ ಅಲ್ಪ ಭಾಗವನ್ನ ಮಾತ್ರ ಅವರು ಕಂಡವರಾಗಿದ್ದರು. It is a glimpse of his glory. ಆತನ ಮಹಿಮೆಯ ಒಂದು ಇಣುಕು ನೋಟವಾಗಿತ್ತಷ್ಟೇ ಅದು. The Shekinah glory that stood above the tabernacle during the wilderness journey. ಇಸ್ರಾಯೇಲರು ಅರಣ್ಯ ಪ್ರಯಾಣದುದ್ದಕ್ಕೂ ದೇವರ ಆ ಶಕೈನ ಮಹಿಮೆಯು ಅದು ದೇವದರ್ಶನದ ಗುಡಾರದ ಮೇಲೆ ಬಂದು ನೆಲೆಸುತ್ತಿತ್ತು. When Christ took upon himself human flesh, the glory was veiled. ಯೇಸು ಕ್ರಿಸ್ತನು ಮನುಷ್ಯಾವತಾರವನ್ನ ಎತ್ತಿ ಈ ಲೋಕಕ್ಕೆ ಬರುವಾಗ ದೇವರ ಮಹಿಮೆಯು ಅದು ಮರೆಯ ರೀತಿಯಲ್ಲಿ ಅದು ಮನುಷ್ಯರಿಗೆ ಕಾಣಿಸಿತು. He took a humble place and put aside his glory, his visible glory. ದೇವರು ತನ್ನ ಮಹಿಮೆಯನ್ನ, ತನ್ನ ಕಾಣಿಸುವಂತಹ ಆ ಪರಿಪೂರ್ಣ ಮಹಿಮೆಯನ್ನ ಬದಿಗಿಟ್ಟು ಮನುಷ್ಯಾವತಾರವನ್ನ ಧರಿಸಿದನು. Oh, but he was still God, even though he took the form of a man.
ಆತನು ದೇವರಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದರು ಮಾನವ ರೂಪವನ್ನ ಧರಿಸಿದನು. That is why Jesus could say, "He that hath seen me has seen the Father." ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನನ್ನ ನೋಡಿರುವವನು ತಂದೆಯನ್ನ ನೋಡಿದ್ದಾನೆ. Jesus revealed his glory through what he has done in the marriage of Cana. We read after that the disciples see in his glory and believed in him. At the Transfiguration Mount, a glimpse of that glory the three disciples saw. ನಂತರ ಯೇಸು ಕ್ರಿಸ್ತನ ಮಹಿಮೆಯ ಇಣುಕು ನೋಟವನ್ನ ಆತನ ಶಿಷ್ಯರು ಕಂಡರು ಎಂಬುದಾಗಿ ನಾವು ಓದುತ್ತೇವೆ. ಮೊದಲನೇದಾಗಿ ಕಾನಾ ಊರಿನ ಆ ಮದುವೆಯ ಮನೆಯಲ್ಲಿ ನೀರನ ದ್ರಾಕ್ಷರಸವಾದ ನಂತರ ಯೇಸು ಕ್ರಿಸ್ತನ ಮಹಿಮೆಯನ್ನ ಆತನ ಶಿಷ್ಯರು ಕಂಡರು ಮತ್ತು ಆ ರೂಪಾಂತರ ಬೆಟ್ಟದಲ್ಲಿ ಆತನ ಮಹಿಮೆಯ ಎಣುಕು ನೋಟವನ್ನು ಸಹ ಆತನ ಶಿಷ್ಯರು ಕಂಡರು. But God is telling in 21 and 22, there is a place by me and you shall stand there on the rock. ಆದರೆ 22 ಮತ್ತು 23ನೇ ವಚನಕ್ಕೆ ಬರುವಾಗ, ನನ್ನ ಬಳಿಯಲ್ಲಿ ಒಂದು ಸ್ಥಳ ಉಂಟು, ಆ ಸ್ಥಳದ ಸಂದಿನಲ್ಲಿ, ಆ ಬಂಡೆಯ ಸಂದಿನಲ್ಲಿ ನಾನು ನಿನ್ನನ್ನು ನಿಲ್ಲಿಸುವೆನು, ಆಗ ನನ್ನ ಮಹಿಮೆಯನ್ನ ನೀನು ಕಾಣಬಹುದು ಎಂಬುದಾಗಿ ದೇವರು ಹೇಳುತ್ತಾನೆ. There is a place by me. We read in John 1:1, the word was with God, the word was God. ನಾವು ನೋಡುವಾಗ ನನ್ನ ಬಳಿಯಲ್ಲಿ ಒಂದು ಬಂಡೆಯುಂಟು, ಆ ಬಂಡೆಯ ಸಂದಿನಲ್ಲಿ ನಾನು ನಿನ್ನ ನಿಲ್ಲಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಅದೇ ರೀತಿಯಲ್ಲಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ನರಾವತಾರ ಎತ್ತಿ. The word was with God, side of God. The word was with God, the word was God. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ನಾವು ಓದುತ್ತೇವೆ. Here we read that it is a rock that is cleft. ಇಲ್ಲಿ ಬಂಡೆ ಸಂದಿನಲ್ಲಿ ಎಂಬುದಾಗಿ ಹೇಳುವಾಗ ಅದು ಒಡೆಯಲ್ಪಟ್ಟಂತಹ ಬಂಡೆ ಎಂಬುದಾಗಿ ಇಲ್ಲಿ ನಾವು ಓದುತ್ತೇವೆ. Who is this rock that is smitten? It is none other than Jesus Christ. On the cross of Calvary, he was smitten for you and I. And there is a cleft in which you can hide. There is a person who is God, who is by the side of God. In him only we can see God. ಈ ಸೀಳಲ್ಪಟ್ಟಂತಹ ಬಂಡೆ ಯಾರೆಂದರೆ ಆ ಶಿಲುಬೆಯ ಮೇಲೆ ಜಜ್ಜಲ್ಪಟ್ಟಂತಹ ನಮ್ಮ ನಿನ್ನ ರಕ್ಷಕನಾದಂತಹ ಯೇಸು ಕ್ರಿಸ್ತನೇ ಆತನಾಗಿದ್ದಾನೆ. ದೇವರ ಬಳಿಯಲ್ಲಿ ಒಂದು ಸ್ಥಳ ಉಂಟು, ಆ ಸ್ಥಳ ಯಾವುದೆಂದರೆ ಒಡೆಯಲ್ಪಟ್ಟಂತಹ ಬಂಡೆಯಾಗಿರುವಂತಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ದೇವರ ಬಳಿಯಲ್ಲಿರುವಂತಹ ಆ ವ್ಯಕ್ತಿ ಆಗಿದ್ದಾನೆ. Symbolically or typologically, that rock is from which they drank during the wilderness journey. 1 Corinthians 10:4. Please read it. ಉಪಮಾನವಾಗಿ ನಾವು ಹೇಳುವಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದುವಾಗ, 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ, ದಯಮಾಡಿ ಓದಿರಿ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು, ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. He was smitten at Calvary, and all the blessings that we receive flows from him. ಒಡೆಯಲ್ಪಟ್ಟಂತಹ ಬಂಡೆ ಶಿಲುಬೆ ಮೇಲೆ ಜಜ್ಜಲ್ಪಟ್ಟಂತಹ ನಮ್ಮ ಕ್ರಿಸ್ತನೇ ಆಗಿದನು. ಆತನಿಂದಲೇ ದೇವರ ಎಲ್ಲಾ ಮಹಿಮೆಯದು ಹರಿದು ಬಂತು. You remember why Moses couldn't go to the Canaan, the promised land? ನಿಮಗೆ ಗೊತ್ತಾ ಮೋಶೆ ಯಾಕೆ ವಾಗ್ದಾನ ದೇಶವಾದ ಕಾನಾನ್ ದೇಶವನ್ನು ಪ್ರವೇಶಿಸಲಾಗಲಿಲ್ಲ? First time God told to strike that rock, and it was smitten and the water came out. Second time God said, speak to the rock. And instead of speaking to the rock, Moses hit it twice, and he got very angry. That hindered him from entering the promised land, because the typology of Jesus Christ smitten once was marred by what Moses did. ದೇವರು ಮೋಶೆಗೆ ಆ ಬಂಡೆಯನ್ನ ಹೊಡೆ ಎಂಬುದಾಗಿ ಮೊದಲನೆಯ ಬಾರಿ ಹೇಳಿದಾಗ ಆ ಬಂಡೆಯನ್ನ ಹೊಡೆದನು, ಅದರಿಂದ ನೀರು ಹೊರಟು ಬಂತು. ಎರಡನೆಯ ಬಾರಿ ಆ ಬಂಡೆಗೆ ಮಾತನಾಡು ಎಂಬುದಾಗಿ ಹೇಳಿದಾಗ್ಯೂ
ಮೋಶೆಯು ಆ ಬಂಡೆಗೆ ಹೊಡೆಯುವುದನ್ನು ನಾವು ಕಾಣುತ್ತೇವೆ. ಇದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಚಿತ್ರಣವಾಗಿರುವ ಕಾರಣ ಆತನು ಶಿಲುಬೆಯ ಮೇಲೆ ಒಂದೇ ಬಾರಿ ಜಜ್ಜಲ್ಪಡುವಂತಹ ಆ ಚಿತ್ರಣವನ್ನ ಮೋಶೆಯು ಮರೆ ಮಾಡಿದ ಕಾರಣ, ಅದಕ್ಕೆ ಅಗೌರವವನ್ನ ಸಲ್ಲಿಸಿದ ಕಾರಣ ಆತನು ವಾಗ್ದಾನ ದೇಶವನ್ನು ಪ್ರವೇಶಿಸಲಾರದ ಹಾಗೆ ದೇವರು ಆತನನ್ನ ತಡೆದನು. Today all you have to do is speak to the rock, speak to him. All our blessings comes from him. ನಾವು ಇಂದು ಮಾಡಬೇಕಾಗಿರುವಂತಹ ಕಾರ್ಯವೇನೆಂದರೆ ಆ ಬಂಡೆಯೊಟ್ಟಿಗೆ ನಾವು ಮಾತನಾಡಬೇಕು. ಆಗಲೇ ನಮಗೆ ಎಲ್ಲ ಆಶೀರ್ವಾದಗಳು, ನಮ್ಮ ಪ್ರಾರ್ಥನೆಗೆ ಉತ್ತರಗಳು ಹರಿದು ಬರುತ್ತವೆ. Today we see him as in a mirror, but very soon we are going to see him face to face. ನಾವು ಇಂದು ಆತನನ್ನ ಕನ್ನಡಿಯ ರೀತಿಯಲ್ಲಿ, ದರ್ಪಣದ ರೀತಿಯಲ್ಲಿ ಆತನನ್ನ ಕಾಣುತ್ತೇವೆ. ಆದರೆ ಒಂದು ದಿನ ಆತನನ್ನ ಮುಖಾಮುಖಿಯಾಗಿ ನಾವು ಸಂಧಿಸುವವರಾಗಿರುತ್ತೇವೆ. Promise is given in 1 John chapter 3 verse 2. ಆ ವಾಗ್ದಾನ 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ, 3ನೇ ಅಧ್ಯಾಯ 2ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. This is the blessed hope and anticipation of believers that we will see him face to face. 1 ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಎಂಬುದಾಗಿ, ಮತ್ತು ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ಕಾಣುವೆವು. ಇದೇ ದೇವರ ಮಕ್ಕಳಾದಂತ ವಿಶ್ವಾಸಿಗಳ ನಿರೀಕ್ಷೆಯಾಗಿದೆ. What a peculiar people we are. May God's name be glorified. ಎಂತಹ ವಿಶೇಷ ವಿಚಿತ್ರವಾದ ಜನರು ನಾವಾಗಿದ್ದೇವಲ್ಲವೇ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ.